ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕ್ಕನಾಯಕನಹಳ್ಳಿ ತಾಲೂಕು ಮದಿಘಟ್ಟ PHCಗೆ ಬಂದಿದ್ದೀವಿ. ಜನಸಂಪರ್ಕ ಸಭೆ ಹೋಬಳಿ ಮಟ್ಟದಲ್ಲಿ ಒಂದು PHCಯಲ್ಲಿ ಮಾಡಬೇಕು ಅನ್ನೋ ಒಂದು ಐಡಿಯಾ ಇತ್ತು. ಹಾಗಾಗಿ ಇವತ್ತು ಇಲ್ಲಿ ಮದಿಘಟ್ಟ PHCಯಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಇರುವ ಡಾಕ್ಟರ್ ಒಳ್ಳೆ ರೀತಿಯಲ್ಲಿ ಪೇಷಂಟ್ಸ್ಗೆ ಡೆಲಿವರಿ ಕೂಡ ಮಾಡಿದ್ದಾರೆ. ಕಳೆದ ವರ್ಷದಲ್ಲಿ 14 ಡೆಲಿವರೀಸ್ ಮಾಡಿದ್ದಾರೆ ಅಂತ ಸಾರ್ವಜನಿಕರೇ ಬಂದು ತಿಳಿಸಿದ್ರು. ಅದು ನಮಗೆ ಭಾಳ ಒಂದು ಖುಷಿ ಆಯಿತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು 71 ಅರ್ಜಿಗಳು ಬಂದಿದ್ದಾವೆ. ಅದರಲ್ಲಿ ನಮಗೆ ಮುಖ್ಯವಾಗಿ ಸಮಸ್ಯೆಗಳು ಅಂತ ಹೇಳಿದರೆ ಗ್ರಾಮ ಪಂಚಾಯತ್ RDPR ಇಂದನೇ ನಮಗೆ ಮ್ಯಾಕ್ಸಿಮಮ್ ಇಶ್ಯೂಸ್ ಬಂದಿದೆ. ಇದುವರೆಗೆ ನಾನು ಗುಬ್ಬಿ, ಕೊರಟಗೆರೆ, ಶಿರಾ, ಮಧುಗಿರಿಯಲ್ಲಿ ಜನಸಂಪರ್ಕ ಸಭೆ ಈಗಾಗಲೇ ಮಾಡಿದ್ದೀವಿ. ಅದರಲ್ಲಿ ನಮಗೆ ಪ್ರಮುಖವಾಗಿ ಕಂದಾಯ ಇಲಾಖೆದೇನೆ ಸುಮಾರು ಇಶ್ಯೂಸ್ ಬರ್ತಾ ಇತ್ತು. ಬಟ್ ಇಲ್ಲಿ ಬಂದು ನೋಡಿದರೆ ಮಾದಾಪುರ ಈ ಒಂದು ಹಳ್ಳಿಯಲ್ಲಿ ಜಲ್ಜೀವನ್ ಮಿಷನ್ ವರ್ಕ್ಸು 1.5 ವರ್ಷ ಆಗಿದ್ರೂ ರೋಡನ್ನು ತೆಗೆಸಿದ್ದಾರೆ. ಬಟ್ ಪೈಪ್ಲೈನ್ಸು ಹಾಕಿಲ್ಲ. ಕೆಲವು ಮನೆಗಳನ್ನು ಕೈ ಬಿಟ್ಟಿದ್ದಾರೆ. ಮತ್ತು AWಗೆ ಮಾತಾಡಿದರೆ ಅವರು ಅಗ್ರಿಮೆಂಟ್ ಆಗಿಲ್ಲ ಅಂತ ಹೇಳಿದರು. ತಕ್ಷಣ ನಾನು CEOಗೆ ಮಾತಾಡಿ ಸೂಚನೆ ಕೊಟ್ಟಿದ್ದೀನಿ. ಇಮಿಡಿಯೇಟ್ಲಿ ಅಗ್ರಿಮೆಂಟ್ ಆಗಬೇಕು ಮತ್ತು ಕೆಲಸಗಳು ಪ್ರಾರಂಭ ಆಗಬೇಕು ಅಂತ ಇಲ್ಲಿ EO ಕೂಡ ಇದ್ದಾರೆ. ಅವ್ರಿಗೂ ಕೂಡ ನಾನು ಸೂಚನೆ ಕೊಡ್ತಾ ಇದ್ದೀನಿ. ಬಿಕಾಸ್ ತಾಲೂಕ್ ಪಂಚಾಯತು ಮತ್ತು ಗ್ರಾಮ ಪಂಚಾಯತಿಂದನೇ ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಇಶ್ಯೂಸ್ ಬಂದಿರೋದು. ಸೊ ಇಮಿಡಿಯೇಟ್ ಆಗಿ ಸಾಲ್ವ್ ಆಗಬೇಕು ಅಂತ ಹೇಳಿದ್ವಿ ಮಾದಾಪುರದು. ಅದೇ ರೀತಿಯಲ್ಲಿ ಮದಿಘಟ್ಟ ಗ್ರಾಮ ಪಂಚಾಯತಲ್ಲಿ ಆಶ್ರಯ ಯೋಜನೆಗೆ ಸಂಬಂಧಪಟ್ಟಾಗೆ ಈಗ ಪ್ರಧಾನಮಂತ್ರಿ ಆಶ್ರಯ ಯೋಜನೆ ಗ್ರಾಮೀಣಲ್ಲಿ ಫಲಾನುಭವಿಗಳನ್ನು ನಾವು ಆಯ್ಕೆ ಮಾಡ್ತೀವಿ. ಯಾರು ಸೈಟ್ಲೆಸ್ ಇದ್ದಾರೆ ಮತ್ತು ಹೌಸ್ಲೆಸ್ ಇದ್ದಾರೆ ಸಮೀಕ್ಷೆ ಮಾಡಿ ಅವರಿಗೆ ನಾವು ಗುರುತು ಮಾಡಿ ಇಮಿಡಿಯೇಟ್ ಆಗಿ ಮಂಜೂರು ಆದೇಶನೂ ಅವ್ರಿಗೆ ಕೊಡಬೇಕು. ಕೊಟ್ಬಿಟ್ಟು ಅವರಿಗೆ ಹಂತವಾರು ದುಡ್ಡು ಕೂಡ ರಿಲೀಸ್ ಆಗುತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಶೇರು ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಶೇರೂ ಇದೆ. ಅದನ್ನು ಕೇಳಿದರೆ ಅವರು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಿಂದ ಇನ್ನೂ ಅಪ್ರೂವಲ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಮುಖ್ಯವಾಗಿ ನಮಗೆ ಈ 2 ಸಮಸ್ಯೆಗಳು ಮದಿಘಟ್ಟ ಗ್ರಾಮ ಪಂಚಾಯತದ್ದು ಆಶ್ರಯ ಯೋಜನೆ ಇರ್ಬೋದು ಮತ್ತು ಬೇರೆ ಬೇರೆ ಕಾಮಗಾರಿಗಳು ಜಲ್ಜೀವನ್ ಮಿಷನ್ದು ಮಾದಾಪುರದಲ್ಲಿ ಇಶ್ಯೂಸ್ ನಮಗೆ ಮುಖ್ಯವಾಗಿ ಒಂದು ಮಿನಿಮಮ್ ಒಂದು 10 ಜನ ಬಂದು ನಮಗೆ ಕಂಪ್ಲೇಂಟ್ ಮಾಡಿದರು. ಇದು ಇಲ್ಲದೆ ನಮಗೆ ಕೈಮಾರದಲ್ಲಿ ಏನು ಒಂದು ಸುಮಾರು ಮನೆಗಳು ಸುಟ್ಟೋಗಿದೆ. ಅವರಿಗೆ 1 ವರ್ಷ ಆದ್ರೂ ಕೆಲವರಿಗೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು ಸುಟ್ಟೋಗಿದೆ. ಅದು ಮತ್ತೆ ಇನ್ನೊಂದು ಕಾಪಿ ಸಿಗ್ತಾ ಇಲ್ಲ. ಬಿಕಾಸ್ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇಲ್ಲದೆ ಇರುವುದರಿಂದ ಕೈಮಾರ ಅಲ್ಲಿ ಇದ್ದ ಸಾರ್ವಜನಿಕರಿಗೆ ಬೇರೆ ಏನು ಮನೆಗಳಾಗಲಿ ಬೇರೆ ಸೌಲಭ್ಯಗಳೇನು ಸಿಗ್ತಾ ಇಲ್ಲ ಅಂತ ಬಂದಿದ್ರು. ಒಂದು 10 ಜನ ಬಂದಿದ್ರು. ಇವತ್ತು ನಾವು ಈ ಒಂದು ಸಭೆಯಲ್ಲಿ ತುಮಕೂರಿಂದನೇ ಒಬ್ಬ ಆಧಾರ್ ಕನ್ಸಲ್ಟೆಂಟ್ ಅಲಾಂಗ್ ವಿತ್ ಎಲ್ಲ ಮೆಷಿನರಿನೂ ತಂದಿದ್ದೀವಿ. ಕೆಲವೊಂದು ಜನಕ್ಕೆ ಇಲ್ಲಿನೇ ಸ್ಥಳದಲ್ಲಿನೇ ಅರ್ಜಿ ತಗೊಂಡು ಏನೇನು ಕರೆಕ್ಷನ್ಸ್ ಆಗಬೇಕು ಅದನ್ನು ಅಟೆಂಡ್ ಮಾಡಿದ್ದೀವಿ. ಆ ಜೊತೆಯಲ್ಲಿ ಕೈಮಾರದಿಂದ ಯಾರು ಬಂದಿದ್ದಾರೆ ಅವರಿಗೆ ಗ್ರಾಮ 1 ಸೆಂಟರ್ ಆಪರೇಟರ್ನ ಕರೆಸಿ ಇಲ್ಲಿ ಆಧಾರ್ ಕಾರ್ಡನ್ನು ನಾವು ನೋಂದಣಿ ಮಾಡಿದ್ದೀವಿ ಮತ್ತು ಅವರಿಗೆ ರೇಷನ್ ಕಾರ್ಡ್ ನೋಂದಣಿ ಮಾಡಲಿಕ್ಕೆ ಕೂಡ ಇಲ್ಲಿ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಸೊ ಒಟ್ಟಾರೆಯಾಗಿ ಇವತ್ತು ಏನು ಮದಿಘಟ್ಟಲ್ಲಿ ನಾವು ಮಾಡಿದ್ದೀವಿ, ಈ ಒಂದು ಜನಸಂಪರ್ಕ ಸಭೆಯಿಂದ ಇದುವರೆಗೆ ನಾವು ಎಲ್ಲೆಲ್ಲಿ ಹೋಗಿದ್ದೀವಿ ಎಲ್ಲಕ್ಕಿಂತ ಹೆಚ್ಚು ನನಗೆ ಭಾಳ ಒಂದು ತೃಪ್ತಿ ತಂದಿದೆ. ಗ್ರಾಸ್ ರೂಟ್ ಲೆವೆಲಲ್ಲಿ ನಾವು ಹೋಗಿ ಗವರ್ನೆನ್ಸ್ ಮಾಡಬೇಕು ಅನ್ನೋದೇ ನಮ್ಮದು ದೃಷ್ಟಿ ಇದೆ. ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ AC ತಹಸೀಲ್ದಾರ್ ಎಲ್ಲ. ಇನ್ನು ಮುಂದೆ ಕೂಡ ಈ ಕೆಲಸವನ್ನು ಅವರು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾನು ಹೇಳ್ತೀನಿ. ಇಡೀ ಜಿಲ್ಲೆಯಲ್ಲಿ ಕೂಡ ಪೌತಿ ಖಾತೆ ಆಂದೋಲನ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ಪ್ರೋಗ್ರೆಸ್ ಆಗಿರೋದು ತಿಪ್ಟೂರು ಸಬ್ ಡಿವಿಷನಲ್ಲಿ. ಸೊ AC ಸಪ್ತಶ್ರೀ ಅವರಿಗೆ ಮತ್ತು ಅವರು ತಹಸೀಲ್ದಾರ್ ಟೀಮ್ಗೆ ನನ್ನ ಕಂಗ್ರ್ಯಾಚುಲೇಷನ್ಸ್ ಅನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಮುಂದೆ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರ ಮುಂದೆ ಹೋದರೆ ಇನ್ನೂ ಒಂದಷ್ಟು ತಾಲೂಕುಗಳು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದು ನಮ್ಮದು ಉದ್ದೇಶ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.